ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹಾಖಿಲಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾರ್ಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾದಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಏಕಾದಶೀಮಹಂ ವಂದೇ ಪಿಶಾಚತ್ವ ವಿನಾಶಿನೀಂ ಜಯಾಂ ಪುಷ್ಪವತೀ ಮಾಲ್ಯವತ್ ಪ್ರಿಯಾಂ ಜ್ಞಾನದಾಯಿನೀಂ. ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಭವಿಷ್ಯೋತ್ತರ ಪುರಾಣದಲ್ಲಿಯ ಏಕಾದಶಿ ಮಹಿಮೆಗಳನ್ನು ಶ್ರವಣ ಮಾಡ್ತಾ ಇದ್ದೇವೆ. ಪ್ರಸ್ತುತ ಮಾಘ ಶುಕ್ಲ ಏಕಾದಶಿ ವ್ರತದ ಮಹಿಮೆಯನ್ನು ಶ್ರವಣ ಮಾಡೋದಕ್ಕಾಗಿ ನಾವೆಲ್ಲರೂ ಸೇರಿದ್ದೇವೆ. ಧರ್ಮರಾಜ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಸಂವಾದ ರೂಪದಲ್ಲಿ ಏಕಾದಶಿಗಳ ಮಹಿಮೆ ಅತ್ಯಪರೂಪವಾದ ರೀತಿಯಲ್ಲಿ ಬಂದಿದೆ. ಅಲ್ಲಿಯ ಮಹಿಮೆಗಳನ್ನು ಅಲ್ಲಿಯ ಮಾತುಗಳನ್ನು ಶ್ರವಣ ಮಾಡ್ತಾ ಇದ್ದರೆ ಇಷ್ಟು ದಿವಸ ಯಾಕೆ ಇವುಗಳನ್ನು ಶ್ರವಣ ಮಾಡಲಿಕ್ಕಾಗಲಿಲ್ಲ, ನೋಡಲಿಕ್ಕಾಗಲಿಲ್ಲ ಅಂತ ಅನ್ನಿಸ್ತದೆ. ವಿಶೇಷವಾದ ಭಕ್ತಿ ಅಭಿವೃದ್ಧವಾಗ್ತದೆ. ಯದ್ಯಪಿ ನಮ್ಮಲ್ಲಿರುವ ಭಕ್ತಿ ಅಲ್ಪ, ಆದರೂ ಕೂಡ ಭಕ್ತಿ ಬೆಳೆದ ಅನುಭವ ನಮಗೆ ಬರ್ತದೆ. ಅಂಥ ಅತ್ಯದ್ಭುತವಾದ ಮಹಿಮೆಗಳನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಧರ್ಮರಾಜ ಹೇಳ್ತಾನೆ, ಸಾಧು ಕೃಷ್ಣ ತ್ವಯಾ ಪ್ರೋಕ್ತ ಆದಿದೇವ ಜಗತ್ಪತೆ ಸ್ವೇದಜ ಅಂಡಜಾಶ್ಚೈವ ಉದ್ಭಿಜಾಶ್ಚ ಜರಾಯುಜಾ ತೇಷಾಂ ಕರ್ತ ವಿಕರ್ತ ಚ ಪಾಲಕಃ ಕ್ಷರಕಾರಕಃ. ಪರಮಾತ್ಮ ಸೃಷ್ಟ್ಯಾದ್ಯಷ್ಟಕರ್ತ ಆಗಿದ್ದಾನೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವುಗಳನ್ನು ಪರಮಾತ್ಮ ಕೊಡ್ತಾನೆ. ಅದರಲ್ಲಿಯೂ ನಮ್ಮನ್ನು ಹುಟ್ಟಿಸಿದವನು, ನಮ್ಮ ಸಂರಕ್ಷಣೆಯನ್ನು ಮಾಡಿದವನು, ನಮ್ಮ ಸಂಹಾರ ಮಾಡುವವನು ಕೂಡ ಆ ಪರಮಾತ್ಮನೇ ಆಗಿದ್ದಾನೆ. ಹೀಗಾಗಿ ಪರಮಾತ್ಮನ ಅನಂತ ಉಪಕಾರವನ್ನು ಸ್ಮರಣೆ ಮಾಡುವ ಯೋಗ್ಯತೆ ನಮ್ಮದಲ್ಲ, ಸಾಮರ್ಥ್ಯ ನಮಗಿಲ್ಲ. ಆದರೂ ಪರಮಾತ್ಮ ಮಾಡುವ ಆ ಉಪಕಾರವನ್ನು ಸ್ಮರಣೆ ಮಾಡ್ತಾ ಹರಿದಿನವನ್ನು ಹರಿಗಾಗಿ ಮೀಸಲಾಗಿ ಇಡಬೇಕು. ಅಧಿಕ ಮಾಸ ಸೇರಿಕೊಂಡು 26 ಏಕಾದಶಿಗಳನ್ನು ತಪ್ಪದೇ ಮಾಡಬೇಕು. ಶುಕ್ಲ ಪಕ್ಷದ ಏಕಾದಶಿ ಕೃಷ್ಣ ಪಕ್ಷದ ಏಕಾದಶಿ ಅಂತ ವಿಭೇದವನ್ನು ಮಾಡಿಕೊಳ್ಳಬಾರದು. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಆ ವಿಷಯವನ್ನು ಹೇಳಿದ್ದಾರೆ. ಈ ಕಥಾಭಾಗ ಎಲ್ಲ ಮುಕ್ತಾಯವಾದ ಮೇಲೆ ಏಕಾದಶಿಯ ಕುರಿತಾದ ವಿಚಾರಗಳನ್ನು ಅವಶ್ಯವಾಗಿ ನಾವು ತಿಳಿದುಕೊಳ್ಳೋಣ. ಪರಮಾತ್ಮನ ಸೃಷ್ಟ್ಯಾದ್ಯಷ್ಟ ಕರ್ತೃತ್ವವನ್ನು ಚಿಂತನೆ ಮಾಡ್ತಾ, ದೇವರು ನಮ್ಮ ಮೇಲೆ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿಕೊಳ್ತಾ ಏಕಾದಶಿ ಉಪವಾಸವನ್ನು ಮಾಡಬೇಕು. ಶಕ್ತಿಲಾ ಏಕಾದಶಿಯ ಮಹಿಮೆಯನ್ನು ನೀವು ಉಪದೇಶ ಮಾಡಿದ್ದೀರಿ. ಈಗ ಮಾಘ ಶುಕ್ಲ ಏಕಾದಶಿಯ ಮಹಿಮೆಯನ್ನು ತಿಳಿಸಬೇಕು ಅಂತ ಧರ್ಮರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕಥಯಿಷ್ಯಾಮಿ ರಾಜೇಂದ್ರ ಶುಕ್ಲೇ ಮಾಘಸ್ಯ ಯಾ ಭವೇತ್ ಜಯ ನಾಮ್ನೀತಿ ವಿಖ್ಯಾತ ಸರ್ವ ಪಾಪಹರ ಪರ. ಮಾಘ ಶುಕ್ಲ ಪಕ್ಷ ಏಕಾದಶಿ ಇದು ಜಯ ನಾಮಕವಾಗಿದೆ. ಸರ್ವ ಪಾಪ ಪರಿಹಾರಕವಾಗಿದೆ. ಅತ್ಯುತ್ತಮವಾದ ದಿನ ಏಕಾದಶಿ. ಪವಿತ್ರವಾಗಿದೆ, ಪಾಪಗಳನ್ನು ಪರಿಹಾರ ಮಾಡ್ತದೆ, ಪಿಶಾಚತ್ವವನ್ನು ನಿವಾರಣೆ ಮಾಡುವ
ಸಾಮರ್ಥ್ಯ ಈ ಏಕಾದಶಿಗೆ ಇದೆ ಅಂತ ತಿಳಿಸ್ತಾರೆ. ಮನುಷ್ಯ ಅಪವಿತ್ರನಾದಾಗ, ತಪ್ಪು ಮಾಡಿ ಅಪವಿತ್ರನಾದಾಗ, ಪಾಪಕರ್ಮದಿಂದ ಅಪವಿತ್ರನಾದಾಗ ಆ ಪಾಪವನ್ನು ಪರಿಹಾರ ಮಾಡಿ, ಆ ದುರ್ಯೋನಿಗಳನ್ನು ಪರಿಹಾರ ಮಾಡಿ ಮತ್ತೆ ನಮ್ಮಲ್ಲಿ ಪಾವಿತ್ರ್ಯವನ್ನು ತುಂಬುವ ಅತಿ ಅಪರೂಪವಾದ ದಿನ ಅದು ಏಕಾದಶಿ ದಿನ. ಈ ಏಕಾದಶಿ ವ್ರತವನ್ನು ಮಾಡಿದವರಿಗೆ ಪ್ರೇತತ್ವ ಅಂತನ್ನೋದು ಸರ್ವಥಾ ಬರೋದಿಲ್ಲ. ಅದರಲ್ಲಿಯೂ ವಿಶೇಷವಾಗಿ ಮಾಘ ಶುಕ್ಲ ಪಕ್ಷ ಏಕಾದಶಿ ಜಯಾನಾಮಕ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದವರಿಗೆ ಆ ಪಿಶಾಚತ್ವದ ಪ್ರಾಪ್ತಿ ಸರ್ವಥಾ ಅವರಿಗಾಗೋದಿಲ್ಲ. ಆದರೆ ಶ್ರದ್ಧಾಭಕ್ತಿಗಳಿಂದ ಆದರದಿಂದ ದೇವರ ಸ್ಮರಣೆಯನ್ನು ಮಾಡ್ತಾ ಏಕಾದಶಿ ಉಪವಾಸವನ್ನು ಮಾಡಬೇಕು. ಏಕಾದಶಿಗಿಂತಲೂ ಹಿರಿದಾದ ದಿನ ಮತ್ತೊಂದಿಲ್ಲ, ಹಿರಿದಾದ ಹರಿದಿನ ಮತ್ತೊಂದಿಲ್ಲ. ಮೋಕ್ಷವನ್ನೇ ಕೊಡ್ತದೆ. ಕ್ರಮವಾಗಿ ಕರ್ಮಗಳೆಲ್ಲ ನಮ್ಮ ಅಂತಃಕರಣವನ್ನು ಶುದ್ಧ ಮಾಡ್ತದೆ. ಕರ್ಮಗಳು ನಮ್ಮಲ್ಲಿ ಜ್ಞಾನವನ್ನು ಬೆಳೆಸ್ತದೆ. ಶ್ರವಣಾದಿಗಳ ಆ ಸಮಯ ಹೆಚ್ಚಾಗುವಂತೆ ಮಾಡ್ತದೆ. ಒಳ್ಳೆಯ ಗುರುಗಳನ್ನು ದೊರಕಿಸಿಕೊಡ್ತದೆ. ಮನಸ್ಸಿನಲ್ಲಿ ಸದ್ಭಾವನೆ ಮೂಡುವಂತೆ ಮಾಡ್ತದೆ. ಸದ್ಭಾವನೆಯಿಂದ ಭಗವಂತನ ಕಥೆಗಳನ್ನು ಕೇಳುವ ಅತಿ ವಿಶಿಷ್ಟವಾದ ಸುಯೋಗವನ್ನು ನಮ್ಮಲ್ಲಿ ತುಂಬುತ್ತದೆ. ಅಂತಹ ಅಪರೂಪವಾದ ಈ ಏಕಾದಶಿ ವ್ರತ ಅಂತನ್ನೋದನ್ನು ಹೇಳ್ತಾರೆ. ಪ್ರಯತ್ನಪೂರ್ವಕವಾಗಿ ಏಕಾದಶಿ ಉಪವಾಸವನ್ನು ಮಾಡಬೇಕು. ಒಂದು ಪೌರಾಣಿಕವಾದ ಕಥೆ ಇದೆ. ಪಂಕಜ ಪುರಾಣದಲ್ಲಿ ಹೇಳಿದ ಕಥೆ ಅಂತ ಪುರಾಣ ಹೇಳ್ತದೆ. ಪಂಕಜಾಖ್ಯ ಪುರಾಣೇ ಸ್ಯಾಹ ಮಹಿಮಾ ಕಥಿತೋ ಮಯ. ಇದೇನಿದು ಹೊಸದಾದ ಪುರಾಣ, ಪಂಕಜ ಪುರಾಣ ಅಂತ ಅಂದುಕೊಳ್ಳುವ ಅವಶ್ಯಕತೆ ಇಲ್ಲ. ಪಂಕಜ ಅಂದರೆ ಪದ್ಮ ಅಂತ ಅರ್ಥ. ಪದ್ಮ ಪುರಾಣದಲ್ಲಿ ಭಗವಂತ ಈ ಕಥೆಯನ್ನು ಹೇಳಿದ್ದೇನೆ ಅಂತ ಇಲ್ಲಿ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ. ಆದರೂ ಆ ಕಥೆಯನ್ನು ಇಲ್ಲಿ ನಿರೂಪಣೆ ಹೇಳ್ತೇನೆ ಅಂತ ಉಪದೇಶ ಮಾಡ್ತೇನೆ ಅಂತ ಪರಮಾತ್ಮ ಪ್ರಾರಂಭ ಮಾಡ್ತಾ ಇದ್ದಾನೆ. ಇಂದ್ರ ಕ್ಷೇಮವಾಗಿ ಮೂರು ಲೋಕಗಳನ್ನು ಪರಿರಕ್ಷಣೆ ಮಾಡ್ತಾ ಇದ್ದಾನೆ, ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಮೂರು ಲೋಕದ ದೊರೆ ಆ ಇಂದ್ರ. ತನ್ನ ಆಳ್ವಿಕೆಯಲ್ಲಿ ಎಲ್ಲರೂ ಸುಖ ಸಂತೋಷದಿಂದ ಇದ್ದಾರೆ. ಎಲ್ಲರೂ ಧರ್ಮವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಸ್ವರ್ಗಲೋಕದಲ್ಲಿ ಅಮರಾವತಿಯಲ್ಲಿ ದೇವತೆಗಳಿಗೆ ಯಾವುದೇ ರೀತಿಯಾದ ಕುಂದು ಕೊರತೆ ಇಲ್ಲದೆ ಇದ್ದಂತೆ ಅವರ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಇಂದ್ರ. ದೇವತೆಗಳೆಲ್ಲರೂ ಕೂಡ ಅಮೃತಪಾನದಲ್ಲಿ ರತರಾಗಿದ್ದಾರೆ. ಅಪ್ಸರಾಸ್ತ್ರೀಯರೆಲ್ಲರೂ ಕೂಡ ದೇವತೆಗಳನ್ನು ಸೇವೆ ಮಾಡ್ತಾ ಇದ್ದಾರೆ. ನಂದನವನದಲ್ಲಿ ಸುಖವಾದ ವಿಹಾರವನ್ನು ಮಾಡ್ತಾ ಇದ್ದಾರೆ. ನಿರಂತರ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಧರ್ಮಗಳನ್ನು ಆಚರಣೆ ಮಾಡ್ತಾ, ಅವರಿಗೆ ವಿಹಿತವಾದ ಧರ್ಮಗಳನ್ನು ಆಚರಣೆ ಮಾಡ್ತಾ, ವಿಹಿತವಾದ ಉಪಾಸನೆಗಳನ್ನು ಅನುಸಂಧಾನಗಳನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಮಾಡ್ತಾ ಆನಂದದಿಂದ ದೇವತೆಗಳೆಲ್ಲ ಇದ್ದಾರೆ. ಅವರನ್ನು ಸೇವೆ ಮಾಡೋದಕ್ಕಾಗಿ ಪಾರಿಜಾತ ವೃಕ್ಷ ಇದೆ, ಕಲ್ಪವೃಕ್ಷ ಇದೆ, ಕಾಮಧೇನು ಇದೆ, ಚಿಂತಾಮಣಿ ಇದೆ. ಭಗವಂತನೇ ಅನೇಕ ರೂಪಗಳಿಂದ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಹೀಗಾಗಿ ಯಾವ ತೊಂದರೆ ಅವರಿಗೆ ಇಲ್ಲ. ಒಂದು ದಿವಸ ಇಂದ್ರ ಬಹಳ ಉತ್ಸಾಹದಲ್ಲಿದ್ದಾನೆ. ದೊಡ್ಡ ಉತ್ಸವವನ್ನು ಮಾಡ್ತಾ ಇದ್ದಾನೆ. ಆ ಉತ್ಸವದಲ್ಲಿ ದೊಡ್ಡ ದೊಡ್ಡ ದೇವತೆಗಳೆಲ್ಲ ಭಾಗಿಯಾಗಿದ್ದಾರೆ. ಭಗವಂತನ ಚಿಂತನೆ ನಡೆದಿದೆ, ತತ್ವೋಪದೇಶ ನಡೆದಿದೆ, ಶ್ರವಣ ಕಾರ್ಯ ಭರದಿಂದ ಸಂಪನ್ನವಾಗ್ತಾ ಇದೆ. ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಪುಲಕಿತರಾಗಿದ್ದಾರೆ ಇಂದ್ರದೇವರು. ಆ ಆನಂದವನ್ನು ಸಹನೆ ಮಾಡಿಕೊಳ್ಳಲಾಗದೆ ನರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಇಂದ್ರ. ಯಾವಾಗ ಇಂದ್ರ ಸಂತೋಷದಿಂದ ನೃತ್ಯ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ದೇವತೆಗಳೆಲ್ಲರೂ ಇಂದ್ರನ ಜೊತೆಗೆ ಸೇರಿದ್ದಾರೆ. ಎಲ್ಲರೂ ನರ್ತನವನ್ನು ಮಾಡ್ತಾ ಇದ್ದಾರೆ. ಗಂಧರ್ವರು, ಅಪ್ಸರಾಸ್ತ್ರೀಯರು, ಗಾನ ಮಾಡುವವರು ಗಾನ ಮಾಡ್ತಾ ಇದ್ದಾರೆ. ಗಾನಕ್ಕೆ ತಕ್ಕಂತೆ ನರ್ತನವನ್ನು ಮಾಡ್ತಾ ಇದ್ದಾರೆ. ದೇವರ ಆರಾಧನೆಯನ್ನು ಈ ಮೂಲಕ ದೇವಾಧಿದೇವತೆಗಳೆಲ್ಲರೂ ಕೂಡ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಪುಷ್ಪದಂತಕ ಎಂಬ ಗಂಧರ್ವ, ಚಿತ್ರಸೇನ, ಆ ಗಂಧರ್ವರು ಕೂಡ ಅಲ್ಲಿದ್ದಾರೆ. ಹೀಗಾಗಿ ಚಿತ್ರಸೇನ ಗಂಧರ್ವ ಅಲ್ಲಿದ್ದದ್ದನ್ನು ನೋಡಿ ಆ ಚಿತ್ರಸೇನನ ಮಗಳೂ ಕೂಡ ಅಲ್ಲಿಗೆ ಬಂದಿದ್ದಾಳೆ. ಚಿತ್ರಸೇನನ ಪ್ರೇಯಸಿ, ಅವಳ ಹೆಸರು ಮಾಲಿನಿ. ಮಾಲಿನಿಯೂ ಕೂಡ ಅಲ್ಲಿ ಸೇರಿದ್ದಾಳೆ. ಚಿತ್ರಸೇನ, ಮಾಲಿನಿ ಇವರಿಬ್ಬರ ಮಗ ಪುಷ್ಪವಾನ್. ಆ ಪುಷ್ಪವಂತನ ಮಗ ಮಾಲ್ಯವಂತ. ಪುಷ್ಪವಂತ, ಮಾಲ್ಯವಂತರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಗಂಧರ್ವಿ ಪುಷ್ಪವತ್ಯಾಖ್ಯ ಮಾಲ್ಯವತ್ಯತಿ ಮೋಹಿತ, ಒಬ್ಬ ಗಂಧರ್ವ ಸ್ತ್ರೀ, ಅವಳ ಹೆಸರು ಪುಷ್ಪವತಿ ಅಂತ.
ಆ ಪುಷ್ಪವತಿ ಮಾಲ್ಯವಂತನನ್ನು ನೋಡಿದ್ದಾಳೆ. ಮಾಲ್ಯವಂತ ನನಗೆ ತಕ್ಕ ಪತಿ ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿದ್ದಾಳೆ. ಆ ಮಾಲ್ಯವಂತನ ಮೇಲೆ ಪ್ರೇಮ ಅವಳಿಗೆ ಉತ್ಪನ್ನವಾಗಿದೆ. ಅವರಿಬ್ಬರೂ ಪರಸ್ಪರ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಪರಸ್ಪರ ಪ್ರಿಯಕರರಾದ ಪ್ರೇಯಸಿಯರಾದ ಮಾಲ್ಯವಂತ ಪುಷ್ಪವತಿಯು ಕೂಡ ಇಂದ್ರನ ಆ ದೊಡ್ಡ ಉತ್ಸವದಲ್ಲಿ ಸೇರಿದ್ದಾರೆ, ಭಾಗಿಯಾಗಿದ್ದಾರೆ. ಅವರೂ ಕೂಡ ಪರಸ್ಪರ ನರ್ತನೆ ಮಾಡ್ತಾ ಇದ್ದಾರೆ. ಆದರೆ ನರ್ತನೆ ಮಾಡುವಾಗ ಅವರಲ್ಲಿಯ ಪ್ರೇಮ, ಅವರಲ್ಲಿಯ ಪ್ರೀತಿ ಅದು ವ್ಯಕ್ತವಾಗ್ತಾ ಇದೆಯೇ ಹೊರತು ದೇವರಲ್ಲಿ ಭಕ್ತಿ ಅವರಲ್ಲಿ ಕಾಣುತ್ತಾ ಇಲ್ಲ. ಪರಸ್ಪರ ಕಾಮದೃಷ್ಟಿಯಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಇದ್ದಾರೆ, ಕಣ್ಣಿನಿಂದ ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಪ್ರಸಂಗವನ್ನು ಇಂದ್ರ ನೋಡ್ತಾನೆ. ಇಂದ್ರನಿಗೆ ಈ ವಿಚಾರ ತಿಳಿದು ಬರ್ತದೆ. ತಿಳಿದು ಬಂದಾಗ ಇಂದ್ರ ವಿಚಾರ ಮಾಡಿದ, ಆಯಿತು, ಶಾಸ್ತ್ರ ವಿರುದ್ಧವಾಗಿ ಗಾನ ಮಾಡಿದರೆ ಒಪ್ಪಿಕೊಳ್ಳಬಹುದು, ಶಾಸ್ತ್ರ ವಿರುದ್ಧವಾಗಿ ನರ್ತನೆ ಮಾಡುತ್ತಾ ಇದ್ದರೂ ಕೂಡ ಒಪ್ಪಿಕೊಳ್ಳಬಹುದು. ಆದರೆ ಭಕ್ತಿ ಇಲ್ಲದೆ ನರ್ತನೆ, ಭಕ್ತಿ ಇಲ್ಲದೆ ಗಾನವನ್ನು ಮಾಡ್ತಾ ಇದ್ದರೆ ಅದನ್ನು ಒಪ್ಪಿಕೊಳ್ಳುವಂತಹ ವ್ಯಕ್ತಿಗಳಲ್ಲ ಅವರು. ಅಂಥ ಪರಮಭಕ್ತಿ ಸಂಪನ್ನರಾದವರು, ಮಹಾನುಭಾವರು ಅವರೆಲ್ಲರೂ ಕೂಡ. ಹೀಗಾಗಿ ಇಂದ್ರ ಅದನ್ನು ಗಮನಿಸಿ ಅವರಿಬ್ಬರಿಗೆ ಶಾಪವನ್ನು ಕೊಡ್ತಾನೆ. ದಿಗ್ವಾಂ ಪಾಪರತೌ ಮೂಢೌ ಆಜ್ಞಾಭಂಗಕರೌ ಮಮ ಯುವಾಂ ಪಿಶಾಚೌ ಭವತಾಂ ದಂಪತಿ ರೂಪಧಾರಿಣವು. ನೀವಿಬ್ಬರು ದಂಪತಿಗಳು ತಪ್ಪು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತನ್ನೋದಕ್ಕಾಗಿ ನೀವಿಬ್ಬರೂ ಪಿಶಾಚರಾಗಬೇಕು ಅಂತ ಅವರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಕೊಟ್ಟಾಗ ಅವರು ಮೃತ್ಯುಲೋಕಕ್ಕೆ ಬಂದಿದ್ದಾರೆ. ಯಾವುದು ಮೃತ್ಯುಲೋಕ ಹೇಳಿ? ಭೂಲೋಕವೇ ಮೃತ್ಯುಲೋಕ. ಈ ಭೂಲೋಕಕ್ಕೆ ಬಂದಿದ್ದಾರೆ. ಅದರಲ್ಲಿಯೂ ಹಿಮವತ್ ಪರ್ವತದಲ್ಲಿ ಆ ಪಿಶಾಚಗಳು ಬಂದು ಇಳಿದಿದ್ದಾರೆ. ಪಿಶಾಚಗಳಾಗಿ ಅವರು ಹುಟ್ಟಿದ್ದಾರೆ. ನೋಡ್ರಿ, ಪ್ರಾರಬ್ಧ ಹೇಗಿರ್ತದೆ, ಬಹಳ ವಿಚಿತ್ರವಾಗಿರ್ತದೆ. ಪರಮಾತ್ಮನಲ್ಲಿ ಭಕ್ತಿ ಲೋಪವಾಯಿತು ಅಂತಂದರೆ ದೇವತೆಗಳು ಸಹನೆ ಮಾಡೋದಿಲ್ಲ. ಮಹಾನುಭಾವರವರಿಬ್ಬರೂ ಕೂಡ ಮಾಲ್ಯವಂತ ಪುಷ್ಪವತಿಯರು ಭಗವದ್ ಭಕ್ತರೇ. ಆದರೆ ಎಲ್ಲರೂ ಭಕ್ತಿಯಿಂದ ಗಾನ ನರ್ತನ ಸೇವೆಯನ್ನು ಮಾಡ್ತಾ ಇರಬೇಕಾದರೆ ಇವರಿಬ್ಬರು ಮಾತ್ರ ಪರಸ್ಪರ ಕಾಮುಕರಾದದ್ದನ್ನು ನೋಡಿ ಆ ರೀತಿಯಾದ ಶಾಪ. ಬರೀ ಇಷ್ಟು ಮಾತ್ರ ಅಲ್ಲ, ದೇವರನ್ನು ಮರೆತದ್ದಕ್ಕಾಗಿ ಅವರು ದುಃಖವನ್ನು ಅನುಭವಿಸಬೇಕು. ಪ್ರಾರಬ್ಧ ಕರ್ಮವನ್ನು ಯಾರಾದರೂ ಅನುಭವಿಸಲೇಬೇಕು. ಅಂಥ ಪರಿಸ್ಥಿತಿ ಅವರಿಗೆ ಬಂದೊದಗಿ ಬಿಟ್ಟಿದೆ. ದಾರುಣವಾದ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಅವರ ಮನಸ್ಸು ಬಹಳ ಸಂತಪ್ತವಾಗಿದೆ. ಭಾರೀ ಕಷ್ಟ ಆಗ್ತಾ ಇದೆ. ಯಾವುದೇ ಒಂದು ವಸ್ತು, ಆ ವಸ್ತುವಿನ ಗಂಧವನ್ನು ಆಘ್ರಾಣನೆ ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ರಸವನ್ನು ಆಸ್ವಾದನೆ ಮಾಡುವ ಶಕ್ತಿ ಕುಂಠಿತವಾಗಿ ಬಿಟ್ಟಿದೆ. ಸ್ಪರ್ಶ ಸುಖ ಅವರಿಗೆ ಇಲ್ಲ. ವಿಮೋಹಿತರಾಗಿ ಬಿಟ್ಟಿದ್ದಾರೆ. ಅದರಲ್ಲಿಯೂ ಆ ದೇಹಪಾತ ಕರೇಣಚ ಪಿಶಾಚ ಯೋನಿಯಲ್ಲಿ ಬಂದದ್ದರಿಂದಾಗಿ ಬಹಳ ಸಂತಾಪ ಅವರಿಗಾಗ್ತಾ ಇದೆ. ನಿದ್ರೆಯಿಂದಲೂ ಅವರಿಗೆ ಸುಖವಾಗ್ತಾ ಇಲ್ಲ, ಅರ್ಥಾತ್ ನಿದ್ರೆ ಬರ್ತಾ ಇಲ್ಲ. ನಿದ್ರೆ ಬಂದರೂ ಆ ನಿದ್ರೆಯಿಂದ ಆಗುವ ಸುಖವನ್ನು ಅನುಭವಿಸಲಿಕ್ಕೆ ಅವರ ಕಡೆಯಿಂದ ಆಗ್ತಾ ಇಲ್ಲ. ವಿಶಿಷ್ಟವಾದ ಪ್ರಾರಬ್ಧ ಕರ್ಮದಿಂದ ಪೀಡಿತರಾಗಿದ್ದಾರೆ. ಪರಸ್ಪರ ಮಾತನಾಡಿಕೊಳ್ತಾರೆ. ಗಿರಿಗಹ್ವರಗಳಲ್ಲಿ, ಆ ಗಿರಿಯ ಪರ್ವತದ ಗುಹೆಗಳಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದಾರೆ. ಮಾಘ ಮಾಸ ಬಂದಿದೆ, ಚಳಿಗಾಲ. ಚಳಿ ಹುಲಿಯಂತೆ ಪೀಡಿಸ್ತಾ ಇದೆ. ಹುಲಿಗಿಂತಲೂ ಅಧಿಕವಾಗಿ ಭಯಂಕರವಾಗಿ ಈ ಚಳಿ ಅವರನ್ನು ಕಾಡ್ತಾ ಇದೆ. ಅವರು ಹಲ್ಲನ್ನು ಕಡಿತಾ ಇದ್ದಾರೆ. ಸಾಮಾನ್ಯವಾಗಿ ಚಳಿ ಜಾಸ್ತಿ ಆದಾಗ ಹಲ್ಲನ್ನು ಕಡಿತಾರಲ್ಲ ಮನುಷ್ಯರು, ಹಾಗೆ ಹಲ್ಲು ಕಡಿತಾ ಇದ್ದಾರೆ. ಹೇಳಿ ಕೇಳಿ ಅದು ಹಿಮವತ್ ಪರ್ವತ. ನಮ್ಮ ಊರುಗಳಲ್ಲಿಯ ಚಳಿಯನ್ನು ಸಹನೆ ಮಾಡಲು ನಮ್ಮಿಂದ ಆಗ್ತಾ ಇಲ್ಲ. ಹಿಮವತ್ ಪರ್ವತದಲ್ಲಿ ಆ ಚಳಿಯನ್ನು ಸಹನೆ ಮಾಡಲಿಕ್ಕೆ ಯಾರಿಂದ ಆಗ್ತದೆ? ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ಆ ಪಿಶಾಚಗಳಿಗೆ ವಸ್ತ್ರ ಇದೆಯಾ ಹೊದ್ದುಕೊಳ್ಳಲು? ಶಾಲ್ ಇದೆಯಾ? ರಗ್ಗುಗಳಿವೆಯಾ? ಏನೂ ಇಲ್ಲ. ಯಾವುದೇ ರೀತಿಯಾದ ಆ ಚಳಿಯನ್ನು ನಿವಾರಣೆ ಮಾಡುವ ಉಪಕರಣಗಳು ಅವರ ಹತ್ತಿರ ಇಲ್ಲ. ಆದ್ದರಿಂದಾಗಿ ಬಹಳ ಪೀಡೆಯನ್ನು ಅನುಭವಿಸ್ತಾ ಇದ್ದಾರೆ. ಗಂಡ ಮಾಲ್ಯವಂತ ಪಿಶಾಚ ಹೆಂಡತಿಗೆ ಹೇಳ್ತಾನೆ, ಏನು ಪಾಪ ಮಾಡಿದ್ದೀವಿ ನಾವು? ಯಾಕೆ ಈ ತರಹದ ದುಃಖ ನಮಗಾಗ್ತಾ ಇದೆ? ನಾವು ಮಾಡಿದ ಪಾಪ ಸಣ್ಣದಲ್ಲ, ಅಲ್ಪವಾದ ಪಾಪ ಅಲ್ಲ, ಬಹಳ ಪಾಪವನ್ನು ಮಾಡಿದ್ದೇವೆ. ಆ ಪಾಪದ ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ಆಯಿತು, ದೇವರು ಕೊಟ್ಟ ದುಃಖ ಇದು. ಪರಮಾತ್ಮ ಸ್ವತಂತ್ರ. ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಈ ದುಃಖವನ್ನು ಭಗವಂತ ಕೊಟ್ಟಿದ್ದಾನೆ, ಅನುಭವಿಸೋಣ. ಆದರೆ ಅನುಭವಿಸಲು ಮಾತ್ರ ಸರ್ವಥಾ ಆಗ್ತಾ ಇಲ್ಲ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಕಿಮವಾಭ್ಯಾಂ ಕೃತಂ ಪಾಪಮತ್ಯಂತಂ ದುಃಖದಾಯಕಂ ಏನ ಪ್ರಾಪ್ತಂ ಪಿಶಾಚತ್ವಂ ಸ್ವೇನ ದುಷ್ಕೃತ ಕರ್ಮಣ. ನಾವು ಮಾಡಿದ ದುಷ್ಕರ್ಮದಿಂದ ಈ ರೀತಿಯಾದ ಪಿಶಾಚತ್ವ ಬಂದಿದೆ. ಅದರಲ್ಲಿ ಈ ತರಹದ ಚಳಿ
ನಮ್ಮನ್ನು ಪೀಡಿಸ್ತಾ ಇದೆ ಅಂತ ಅವನು ಹೇಳ್ತಾನೆ ಅನ್ನೋದಕ್ಕಾಗಿ ನರಕ ಅತ್ಯಂತ ದಾರುಣ, ಪಿಶಾಚತ್ವವೂ ಕೂಡ ದಾರುಣ. ಆದ್ದರಿಂದಾಗಿ ಪ್ರಯತ್ನಪೂರ್ವಕವಾಗಿ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು, ಪಾಪಗಳನ್ನು ಪರಿತ್ಯಾಗ ಮಾಡಬೇಕು. ಪಾಪ ಮಾಡೋದಕ್ಕಾಗಿ ಪ್ರಯತ್ನ ಮಾಡುವ ಕಾರಣ ಇಲ್ಲ, ಆದರೆ ಪಾಪ ಮಾಡದೇ ಇರೋದಕ್ಕಾಗಿ ಮಾತ್ರ ಅತಿ ಗಟ್ಟಿಯಾದ ಪ್ರಯತ್ನವನ್ನು ಮಾಡಲೇಬೇಕು. ಆ ಅತಿಯಾದ ಪ್ರಯತ್ನವನ್ನು ಮಾಡದಿದ್ದರೆ, ಪಾಪ ನಮ್ಮಿಂದ ಘಟಿಸಿದರೆ ಇಂತಹ ದುರ್ಯೋನಿಯನ್ನು, ಇಂಥ ದುಃಖವನ್ನು ಅನುಭವಿಸಬೇಕಾಗ್ತದೆ ಎಂಬ ಸಂದೇಶವನ್ನು ಈ ಕಥೆ ನಮಗೆ ತಿಳಿಸ್ತಾ ಇದೆ. ಬಹಳ ದಾರುಣ, ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದಾರೆ, ಚಿಂತಾಪರರಾಗಿದ್ದಾರೆ. ಅದೇ ಸಂದರ್ಭದಲ್ಲಿ ದೈವಯೋಗದಿಂದ ಮಾಘ ಶುಕ್ಲ ಏಕಾದಶಿ ಬಂದಿದೆ. ನೋಡಿರಿ, ಈ ಎಲ್ಲ ಕಾಲಗಳನ್ನು ಪರಮಾತ್ಮ ನಮಗಾಗಿ ಒದಗಿಸಿಕೊಟ್ಟಿದ್ದಾನೆ. ಪ್ರತಿ ಏಕಾದಶಿ ಬರ್ತದೆ ಅಂತ ಅಂದರೆ ಅದು ನಮ್ಮ ದೊಡ್ಡದಾದ ಸೌಭಾಗ್ಯ. ಮೊಟ್ಟ ಮೊದಲಿಗೆ ಕಾಲವೇ ಪರಮಾತ್ಮ ನಮಗೆ ಕೊಟ್ಟ ಅತಿ ದೊಡ್ಡದಾದ ಕಾಣಿಕೆ. ದೇವರೇನು ಕೊಟ್ಟಿದ್ದಾನೆ ನಮಗೆ ಅಂತ ನಾವೆಲ್ಲ ಅಂತೀವಲ್ಲ, ಏನು ಕೊಟ್ಟಿದ್ದಾನೆ ಪರಮಾತ್ಮ ನಮಗೆ? ಒಂದು ಮನೆ ಮಾಡ್ಕೊಳ್ಳಿಕ್ಕಾಗಿದೆಯಾ? ಸುಖವಾಗಿರ್ಲಿಕ್ಕಾಗ್ತಾ ಇದೆಯಾ ಅಂತ ನಾವೆಲ್ಲ ಆಕ್ಷೇಪವನ್ನು ಮಾಡ್ತೀವಲ್ಲ. ಆದರೆ ನಮಗೆ ಸಿಕ್ಕ ಸವಲತ್ತುಗಳೇನಿವೆ, ನಮಗೆ ಸಿಕ್ಕ ಸೌಭಾಗ್ಯಗಳೇನಿವೆ, ಒಂದು ಬಾರಿ ಕಣ್ಣು ತೆರೆದು ನೋಡಿದರೆ ಇದೆಲ್ಲವನ್ನು ಕೊಟ್ಟದ್ದು ಯಾರು? ಕಾಲವನ್ನು ನಾನು ಸಂಪಾದನೆ ಮಾಡಿದ್ದೀನಾ? ದೇಶವನ್ನು ನಾನು ಸಂಪಾದನೆ ಮಾಡಿದ್ದೀನಾ? ಇಲ್ಲ ತಾನೇ. ಕಾಲ ಎಷ್ಟು ಅಮೂಲ್ಯ, ದೇಶ ಎಷ್ಟು ಅಮೂಲ್ಯ, ಮಾತು ಎಷ್ಟು ಅಮೂಲ್ಯ, ದೇಹ ಎಷ್ಟು ಅಮೂಲ್ಯ, ದೇಹದಲ್ಲಿಯ ಅಂಗಾಂಗಗಳು ಎಷ್ಟು ಅಮೂಲ್ಯ, ತಿಳುವಳಿಕೆ ಎಷ್ಟು ಅಮೂಲ್ಯ, ಧರ್ಮ ಎಷ್ಟು ಅಮೂಲ್ಯ, ವ್ರತಗಳು ಎಷ್ಟು ಅಮೂಲ್ಯ, ಒಳ್ಳೊಳ್ಳೆ ಮಾತುಗಳು ಎಷ್ಟು ಅಮೂಲ್ಯ, ಭಾಗವತ ಮುಂತಾದ ಶಾಸ್ತ್ರಗಳು ಎಷ್ಟು ಅಮೂಲ್ಯ. ಇಂಥ ಅಮೂಲ್ಯವಾದ ಒಂದಲ್ಲ ಎರಡಲ್ಲ ಎಣಿಸ್ತಾ ಹೋದರೆ ಅನಂತವಾದ ಉಪಕಾರವನ್ನು ಪರಮಾತ್ಮ ಮಾಡಿದ್ದಾನೆ. ಅದನ್ನು ಸ್ಮರಣೆ ಮಾಡ್ತಾ ಹೋದರೆ ದೇವರು ನಮಗೇನು ಕೊಟ್ಟಿಲ್ಲ ಅಂತ ಅನ್ನಿಸ್ತದೆ. ಎಲ್ಲವನ್ನೂ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಇಂಥ ಕಾಲ ಪರಮ ಪವಿತ್ರವಾದ ಕಾಲ. ಯಾವ ಕಾಲದಲ್ಲಿ ಉಪವಾಸ ಮಾಡೋದರಿಂದ, ಪರಮಾತ್ಮನ ಧ್ಯಾನ, ಪರಮಾತ್ಮನ ಸ್ಮರಣೆ ಮಾಡೋದರಿಂದ ಅತಿ ವಿಶಿಷ್ಟವಾದ ಪುಣ್ಯ ಬರ್ತದೆ. ಏಕಾದಶಿಯ ಮಹಿಮೆ ಕೇಳಿದ್ರೇ ಅಗ್ನಿಹೋತ್ರ ಮುಂತಾದ ಯಜ್ಞಗಳ ಪುಣ್ಯ ಬರ್ತದೆ ಅಂತ ಶಾಸ್ತ್ರ ತಿಳಿಸ್ತದೆ. ಅಂಥ ಏಕಾದಶಿ ಕಾಲವನ್ನು ನಮಗೆ ಒದಗಿಸಿಕೊಟ್ಟಿದ್ದಾನೆ ಪರಮಾತ್ಮ. 15 ದಿವಸಕ್ಕೆ ಒಂದು ಬಾರಿ ಈ ಏಕಾದಶಿ ನಮಗೆ ಸಿಗ್ತದೆ. ಕೋಟಿ 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 ಜನ್ಮಗಳ ಪುಣ್ಯ ಮಾಡಿದರೆ ಇಂಥ ಕಾಲವನ್ನು ಪಡೀಲಿಕ್ಕೆ ಸಾಧ್ಯವಿದೆ. ಅಂಥ ಪರಮ ಪುಣ್ಯ ಕಾಲವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಅಂಥ ಕಾಲ ಅವರಿಗೆ ಒದಗಿ ಬಂದಿದೆ. ದೇವತೆಗಳಲ್ವಾ, ಭಗವಂತನ ಆರಾಧನೆ ಮಾಡಿದವರಲ್ವಾ. ಆ ಏಕಾದಶಿ ಬಂದಾಗ ಅವರಿಗೆ ಸ್ಮರಣೆಯಾಗಿದೆ, ಓ ಮಾಘ ಮಾಸ ಶುಕ್ಲ ಪಕ್ಷ ಏಕಾದಶಿ, ಈ ಏಕಾದಶಿಯನ್ನು ಮಾಡಿದರೆ ಪಿಶಾಚತ್ವದ ನಿವೃತ್ತಿಯಾಗ್ತದೆ. ದೇವರ ಆರಾಧನೆಯನ್ನು ಮಾಡೋಣ. ದೇವರಲ್ಲಿ ಭಕ್ತಿ ಮಾಡದೇ ಇದ್ದದ್ದಕ್ಕಾಗಿ ಈ ತರಹದ ಅವಸ್ಥೆ ನಮಗೆ ಬಂದಿದೆ ಅಲ್ವಾ, ಆ ಭಗವಂತನಿಗೆ ಶರಣಾಗೋಣ ಅಂತ ಹೇಳಿ ಅವರಿಬ್ಬರು ಮಾತನಾಡಿಕೊಂಡು ಅವತ್ತಿನ ದಿವಸ ಚಳಿ ಇದ್ದರೂ ಕೂಡ, ಪೀಡೆಯಾಗ್ತಾ ಇದ್ದರೂ ಕೂಡ ಅವರು ಏಕಾದಶಿ ಉಪವಾಸವನ್ನು ಮಾಡಿದ್ದಾರೆ. ಪರಮಾತ್ಮನ ಸ್ಮರಣೆ ಮಾಡ್ತಾ, ದೇವರಲ್ಲಿ ಭಕ್ತಿಯನ್ನು ಮಾಡ್ತಾ, ಜಯ ನಾಮಕವಾದ ಅತ್ಯುತ್ತಮವಾದ ತಿಥಿಯಲ್ಲಿ ಏಕಾದಶಿ ಮಾಡಿದ್ದಾರೆ. ಆಹಾರ ವಿವರ್ಜಿತರಾಗಿದ್ದಾರೆ, ನೀರು ಕುಡಿತಾ ಇಲ್ಲ, ಜಲಪಾನ ವಿವರ್ಜಿತರಾಗಿದ್ದಾರೆ. ಯಾವ ಪ್ರಾಣಿಗಳ ಹಿಂಸೆಯನ್ನು ಅವತ್ತು ಮಾಡಲಿಲ್ಲ. ಪಿಶಾಚಿಗಳು ಪ್ರಾಣಿಗಳ ಹಿಂಸೆಯನ್ನು ಮಾಡ್ತವೆ, ಆದರೆ ಆ ಏಕಾದಶಿಯ ದಿನ ಮಾತ್ರ ಯಾವ ಪ್ರಾಣಿಗಳ ಹಿಂಸೆಯನ್ನು ಅವತ್ತಿನ ದಿವಸ ಅವರು ಮಾಡ್ತಾ ಇಲ್ಲ. ಎಲೆಯನ್ನು ತಿಂತಾ ಇಲ್ಲ, ಹಣ್ಣುಗಳನ್ನು ತಿಂತಾ ಇಲ್ಲ, ತಿನ್ನುವ ಯಾವ ವಸ್ತುಗಳನ್ನು ಮುಟ್ಟಿಕೊಳ್ತಾ ಇಲ್ಲ. ಅದರಲ್ಲಿಯೂ ಸಹ ಅಶ್ವತ್ಥ ವೃಕ್ಷದ ಸಮೀಪದಲ್ಲಿ ಅವರು ಹೋಗಿದ್ದಾರೆ. ನೋಡ್ರಿ, ನಮಗೆಲ್ಲ ತೀರ್ಥಗಳಿವೆ, ನಮಗೆಲ್ಲ ಕ್ಷೇತ್ರಗಳಿವೆ, ದೇಶಗಳು. ಈಗ ನಾವು ವಿಚಾರ ಮಾಡ್ತಾ ಇದ್ದೀವಲ್ಲ, ದೇಶ ಎಂಥ ಸೌಭಾಗ್ಯ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಶ್ರೀಮಠದಂತಹ ಭೂವೈಕುಂಠ, ನಾವು ಛಲಪ್ರತಿಮೆ ಅಂತ ಕರಿತೀವಲ್ಲ, ಛಲಕ್ಷೇತ್ರ ಇದು, ಛಲಕ್ಷೇತ್ರ ಇದು. ಒಂದು ದಿವಸ ಒಂದೊಂದು ಊರಿಗೆ ಹೋಗ್ತಾ ಇರ್ತದೆ. ಅಂತಹ ಭೂವೈಕುಂಠವನ್ನು ನಮಗೆ ಪರಮಾತ್ಮ ಕೊಟ್ಟಿದ್ದಾನೆ. ಅಲ್ಲದೇನೆ ಭೂವೈಕುಂಠ ಸಮಾನವಾದ, ಭೂವೈಕುಂಠವೆನಿಸಿದ ತಿರುಮಲ ಕ್ಷೇತ್ರ ಇದೆ. ಕೃಷ್ಣ ನೆಲೆಸಿದ, ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಕೃಷ್ಣ ನೆಲೆಸಿದ ಉಡುಪಿ ಇದೆ. ಗಂಗೆ ತುಂಬಿ ಹರಿಯುವ ಅನೇಕ ಕ್ಷೇತ್ರಗಳು, ಹರಿದ್ವಾರ ಮುಂತಾದ ಅನೇಕ ಕ್ಷೇತ್ರಗಳಿವೆ. ಕಾಶಿ ಇದೆ, ಗಯಾ ಇದೆ, ಪ್ರಯಾಗ ಇದೆ, ತ್ರಿವೇಣಿ ಸಂಗಮ. ಒಂದೇ ಎರಡೇ, ಎಷ್ಟು
ಎಷ್ಟು ದೇಶಗಳನ್ನು ಭಗವಂತ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಆದರೆ ನೋಡಿ, ಪಿಶಾಚಗಳು ಹತ್ತಿರದಲ್ಲಿ ಒಂದು ಅಶ್ವತ್ಥ ವೃಕ್ಷ ನೋಡಿದೆ. ಆ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಅತಿ ದಿವ್ಯವಾದ ಸನ್ನಿಧಾನ, ಅತ್ಯದ್ಭುತವಾದ ಕ್ಷೇತ್ರ ಇದು ಅಂತ ಭಾವಿಸಿ ಆ ಅಶ್ವತ್ಥದ ಮರದ ಕೆಳಗೆ ಬಂದು ಅವರು ಬಿದ್ದುಬಿಟ್ಟಿದ್ದಾರೆ. ಶಕ್ತಿ ಆಗ್ತಾ ಇಲ್ಲ, ಹೇಳಿಕೆ ಶಕ್ತಿ ಸಿಗ್ತಾ ಇಲ್ಲ, ಅಲ್ಲಿಗೆ ಬಂದು ಬಿದ್ದುಬಿಟ್ಟಿದ್ದಾರೆ. ಪರಮಾತ್ಮನ ಅತಿ ದಿವ್ಯವಾದ ಸನ್ನಿಧಾನ ಅಂತ ಅವರು ಭಾವಿಸಿದ್ದಾರೆ. ವಿಶಿಷ್ಟವಾದ ರೀತಿಯಲ್ಲಿ ಏಕಾದಶಿಯನ್ನು ಅವರು ಮಾಡಿದ್ದಾರೆ. ರಾತ್ರಿಯೂ ಕೂಡ ಅವರಿಗೆ ನಿದ್ರೆ ಬಂದಿಲ್ಲ, ದೇವರ ಚಿಂತೆಯನ್ನೇ ಮಾಡ್ತಾ ಇದ್ದಾರೆ. ಸುಖ ಅವರಿಗಾಗ್ತಾ ಇಲ್ಲ, ಎಷ್ಟೇ ದುಃಖವಾದರೂ ಕೂಡ ಭಗವಂತನನ್ನು ಮರಿತಾ ಇಲ್ಲ. ದೇವರ ಸ್ಮರಣೆಯನ್ನು ಮಾಡಿ ಆ ಏಕಾದಶಿ ವ್ರತವನ್ನು ಸಾಂಗವಾಗಿ ಮಾಡಿಬಿಟ್ಟಿದ್ದಾರೆ. ಮಾರನೇ ದಿವಸ ಪಾರಣೆಗೆ ಅವರಿಗೆ ಏನು ಸಿಕ್ಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದರೆ ದೇವರು ಮಾತ್ರ ಆ ಪಿಶಾಚ ಯೋನಿಯಿಂದ ಅವರನ್ನು ಮುಕ್ತರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಮಾಲ್ಯವಂತ ಪುಷ್ಪವತಿ ಅವರಿಬ್ಬರೂ ಸಹ ದಿವ್ಯವಾದ ದೇಹವನ್ನು ಪಡೆದು ವಿಮಾನದಿಂದ ಸ್ವರ್ಗಲೋಕವನ್ನು ಸೇರಿದ್ದಾರೆ. ಇಂದ್ರನ ಮುಂದೆ ಹೋಗಿ ನಿಂತಿದ್ದಾರೆ. ಇಂದ್ರ ಪ್ರಶ್ನೆ ಮಾಡ್ತಾನೆ, ಹೌದು, ನಿಮಗೆ ನಾನು ಶಾಪ ಕೊಟ್ಟಿದ್ನಲ್ವಾ? ಶಾಪದಿಂದ ದುರ್ಯೋನಿ ನಿಮಗೆ ಬಂದಿತ್ತಲ್ವಾ? ಶಾಪದಿಂದ ದುರ್ಯೋನಿ ಅಲ್ಲ, ಪ್ರಾರಬ್ಧ ಕರ್ಮದಿಂದ ದುರ್ಯೋನಿ. ಇಲ್ಲಿ ನೋಡಿ, ಈ ಪುರಾಣ ಎರಡನ್ನೂ ನಮಗೆ ತಿಳಿಸಿಕೊಡ್ತದೆ. ಇಂದ್ರ ಹೇಳ್ತಾನೆ, ಶಾಪದಿಂದ ನಿಮಗೆ ದುರ್ಯೋನಿ ಬಂದಿದೆಯಲ್ಲ ಅಂತ ಹೇಳ್ತಾನೆ. ಆದರೆ ಹಿಂದೆ ಆ ಪಿಶಾಚ ಹೇಳಿದ ಮಾತನ್ನು ನಾವು ಗಮನಿಸಿದರೆ, ಕಿಮಾವಾಭ್ಯಾಂ ಕೃತಂ ಪಾಪಮತ್ಯಂತಂ ದುಃಖದಾಯಕಂ ಏನ ಪ್ರಾಪ್ತಂ ಪಿಶಾಚತ್ವಂ ಸ್ವೇನ ದುಷ್ಕೃತ ಕರ್ಮಣ. ನಾವು ಮಾಡಿದ ದುಷ್ಕರ್ಮದಿಂದ ಪಿಶಾಚತ್ವ ನಮಗೆ ಬಂದಿದೆ ಅಂತ ಇಲ್ಲಿ ಹೇಳಿದರೆ, ಇಂದ್ರ ಹೇಳ್ತಾನೆ, ನನ್ನ ಶಾಪದಿಂದ ಪಿಶಾಚತ್ವ ನಿಮಗೆ ಬಂದಿದೆ ಅಂತ ಹೇಳ್ತಾನೆ. ಹಾಗಾದರೆ ಯಾವುದರಿಂದ ಬಂದದ್ದು? ದುಷ್ಕರ್ಮದಿಂದ ಪಿಶಾಚತ್ವ ಬಂದಿದೆಯಾ? ಇಂದ್ರನ ಶಾಪದಿಂದ ಪಿಶಾಚತ್ವ ಬಂದಿದೆಯಾ? ಪುರಾಣದಲ್ಲಿಯ ಮಾತು ಎಷ್ಟು ಅದ್ಭುತವಾಗಿವೆ ನೋಡಿ, ಎಷ್ಟು ವಿರೋಧ ನೋಡಿ. ಅದಕ್ಕೆ ಚತುರ್ಥ ಸ್ಕಂಧದ ನಮ್ಮ ಶ್ರೀಮನ್ ಮಧ್ವಾಚಾರ್ಯರ ಅತ್ಯದ್ಭುತವಾದ ಮಾತುಗಳನ್ನು, ಪ್ರಮೇಯಗಳನ್ನು ನಾವು ಸ್ಮರಣೆ ಮಾಡಿಕೊಂಡ್ರೆ ಅವರ ಉಪಕಾರ ಎಷ್ಟು ಅಂತ ನಾವು ಗಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಇಂಥ ಪ್ರಸಂಗದಲ್ಲಿ ಆಚಾರ್ಯರ ಮಾತು ನೆನಪಾಗ್ತದೆ. ಪ್ರಾರಬ್ಧ ಕರ್ಮವೇ ಸುಖ ದುಃಖಗಳಿಗೆ ಕಾರಣ ಹೊರತು ಶಾಪಾದಿಗಳಲ್ಲ. ಶಾಪಾದಿರ್ನಾತ್ರ ಕಾರಣಂ. ಶಾಪಾದಿಗಳು ಸೂಚಕ ಮಾತ್ರ, ಆದರೆ ಶಾಪದಿಂದ ಈ ದುರ್ಯೋನಿ ಬಂದದ್ದಲ್ಲ. ಪ್ರಾರಬ್ಧ ಕರ್ಮದಿಂದಲೇ ದುರ್ಯೋನಿ ಬಂದದ್ದು. ಆದರೆ ಇಂದ್ರ ಕೊಟ್ಟ ಶಾಪ ಏನಿದೆಯಲ್ಲ, ನಿಮ್ಮ ಪ್ರಾರಬ್ಧದ ಫಲವನ್ನು ಉಣ್ಣುವ ಸಮಯ ಹತ್ತಿರ ಬಂದಿದೆ ಅಂತ ಸೂಚನೆ ಮಾಡ್ತಾ ಇದೆಯೇ ಹೊರತು ಶಾಪದಿಂದ ಸರ್ವಥಾ ದುಃಖ ಅಲ್ಲ, ವರದಿಂದ ಸರ್ವಥಾ ಸುಖವಲ್ಲ. ನಾವು ಮಾಡಿದ ಪಾಪದಿಂದ ದುಃಖ, ನಾವು ಮಾಡಿದ ಪುಣ್ಯದಿಂದ ಸುಖ ಎಂಬ ಅತ್ಯದ್ಭುತವಾದ ವಿಷಯ ಇಲ್ಲಿ ನಮಗೆ ತಿಳಿದು ಬರ್ತದೆ. ಹೀಗಾಗಿ ಇಂದ್ರದೇವರು ಕೇಳ್ತಾರೆ, ನನ್ನ ಶಾಪದಿಂದ ಅರ್ಥಾತ್ ನೀವು ಮಾಡಿದ ಪ್ರಾರಬ್ಧ ಕರ್ಮದಿಂದ ನಮಗೆ ದುರ್ಯೋನಿ ಬಂದಿತ್ತು, ಆ ದುರ್ಯೋನಿಯಿಂದ ಹೇಗೆ ಮುಕ್ತರಾದರೆ ನೀವು ಅದನ್ನು ಹೇಳಿ, ನನ್ನ ಮುಂದೆ ಹೇಳಿ. ಇದು ಜಗತ್ತಿಗೆ ತಿಳಿಯಬೇಕು. ಹೇಗೆ ದುರ್ಯೋನಿಯಿಂದ ನಾವು ಮುಕ್ತರಾಗ್ತೇವೆ, ಆಗಬಹುದು, ಈ ಪರಿಜ್ಞಾನ ಎಲ್ಲ ಜನರಿಗೆ ಬರಬೇಕು ಅನ್ನೋದಕ್ಕಾಗಿ ಇಂದ್ರ ಪ್ರಶ್ನೆ ಮಾಡಿದಾಗ ಮಾಲ್ಯವಂತ ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾನೆ. ನಾನು ಮಾಡಿದೆ, ಏಕಾದಶಿ ಉಪವಾಸ ಮಾಡಿದೆ, ಇದು ಯಾವುದೂ ಅಲ್ಲ. ನಾವು ಮಾಡಿದ ಕರ್ಮ ಅಲ್ಲ, ಕರ್ಮ ಬೇಕು, ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಭಗವಂತನ ಪ್ರಸಾದ ಬೇಕು ಅಂತ ಹೇಳ್ತಾನೆ. ಭಗವಂತನ ಅವಗ್ರಹ, ಭಗವಂತನ ಅನುಗ್ರಹ. ನಾವು ಮಾಡಿದ ಕರ್ಮ, ಪಾಪಕರ್ಮವನ್ನು ಮಾಡಿದರೆ ಭಗವಂತನ ಅವಗ್ರಹಕ್ಕೆ ಒಳಗಾಗ್ತೇವೆ, ಪುಣ್ಯಕರ್ಮವನ್ನು ಮಾಡಿದರೆ ಭಗವಂತನ ಅನುಗ್ರಹವಾಗ್ತದೆ. ಆ ಅನುಗ್ರಹದಿಂದಲೇ ನಮಗೆ ಆ ದುರ್ಯೋನಿಯಿಂದ ಮುಕ್ತಿ ಸಿಕ್ಕಿದೆ ಅಂತ ಮಹಾನುಭಾವ ಮಾಲ್ಯವಂತ ಹೇಳ್ತಾನೆ. ಎಂಥ ಅದ್ಭುತವಾದ ಮಾತುಗಳನ್ನು ತಿಳಿಸ್ತಾನೆ. ವಾಸುದೇವ ಪ್ರಸಾದೇನ ಜಯಾಯ ಸುವ್ರತೇನ ಚ. ನೋಡ್ರಿ, ಅಲ್ಲಿ ಬರೀ ವ್ರತ ಅಂತಲಿಲ್ಲ, ಜಯಾಯ ಸುವ್ರತೇನ ಅಂತ ಹೇಳ್ತಾರೆ. ಅಂದರೆ ಭಕ್ತಿಯಿಂದ ನಾವು ಮಾಡಿದ್ದೇವೆ ಅಂತ ತಿಳಿಸೋದಕ್ಕಾಗಿ ಸು ಎಂಬ ಶಬ್ದವನ್ನು ಇಡ್ತಾರೆ. ಮಂಗಲವಾದ ರೀತಿಯಲ್ಲಿ ನಾವು ಏಕಾದಶಿಯನ್ನು ಮಾಡಿದ್ದೀವಿ, ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡ್ವಿ. ವಾಸುದೇವ ಸರ್ವತ್ರ ವಾಸವಾಗಿದ್ದಾನೆ, ಪರಮಾತ್ಮ ಕ್ರೀಡಾದಿಗುಣ ಸಂಪನ್ನನಾಗಿದ್ದಾನೆ ಅಂತ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ನಾನು ಹೆಂಡತಿಯ ಸಮೇತನಾಗಿ ಏಕಾದಶಿ ಉಪವಾಸವನ್ನು ಮಾಡಿದ್ದಕ್ಕಾಗಿ ಪಿಶಾಚತ್ವ ನಮಗೆ ದೂರವಾಗಿದೆ ಅಂತ ಹೇಳ್ತಾರೆ. ಸತ್ಯಂ ಭಕ್ತಿ ಪ್ರಭಾವತಃ. ಇದು ಸುಳ್ಳಲ್ಲ, ಇದು ಸತ್ಯ. ಭಕ್ತಿಯ ಪ್ರಭಾವದಿಂದಲೇ ನಾವು ಆ ದುರ್ಯೋಧನೆಯನ್ನು ಕಳೆದುಕೊಂಡಿದ್ದೇವೆ ಅಂತ ಮಹಾನುಭಾವ ಬಹಳ ಅದ್ಭುತವಾಗಿ ಹೇಳ್ತಾನೆ. ಈ ರೀತಿಯಾದ ಮಾತುಗಳನ್ನು ಕೇಳಿ ಸುರೇಶ್ವರ ಇಂದ್ರ ಹೇಳ್ತಾನೆ, ಪವಿತ್ರೌ ಪಾವನೌ ಜಾತೌ ವಂದನೀಯೌ ಮಮಾಪಿ ಚ ಹರಿವಾಸನ ಕರ್ತಾರೌ ವಿಷ್ಣು ಭಕ್ತಿ ಪರಾಯಣೌ ಹರಿಭಕ್ತಿರತಾರೆ ಚ ಶಿವಭಕ್ತಿರತಾಸ್ತಥಾ ಅಸ್ಮಾಕಮಪಿ ತೇ ಮರ್ತ್ಯಾಃ ಪೂಜ್ಯ ವಂದ್ಯಾ ನ ಸಂಶಯಃ. ಇಂದ್ರ ಹೇಳ್ತಾನೆ, ನೀವು ಪವಿತ್ರರಾಗಿದ್ದೀರಿ, ಪಾವನರಾಗಿದ್ದೀರಿ.
ಎರಡು ಒಂದೇ ಅರ್ಥ. ಅರ್ಥಾತ್ ದೈಹಿಕವಾಗಿಯೂ ಪಾವಿತ್ರ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದೀರಿ, ಮಾನಸಿಕವಾದ ಪಾವಿತ್ರ್ಯವನ್ನು ಕೂಡ ನೀವು ಹರಿಭಕ್ತಿಯಿಂದ ಸಂಪಾದನೆ ಮಾಡಿಕೊಂಡಿದ್ದೀರಿ. ಅಂತಹ ಏಕಾದಶಿ ವ್ರತಕ್ಕೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾನೆ. ಹರಿವಾಸರ ವಿಷ್ಣು ಭಕ್ತಿ ಪರಾಯಣರಾಗಿ ನೀವು ಹರಿವಾಸರವನ್ನು ಮಾಡಿದ್ದರಿಂದಾಗಿ ನೋಡ್ರಿ, ಅವರು ಭಕ್ತಿಯಿಂದ ಆ ವ್ರತವನ್ನು ಮಾಡಿದರೋ ಇಲ್ಲೋ? ಪಿಶಾಚ ಜನ್ಮದಲ್ಲಿ ಭಕ್ತಿ ಎಲ್ಲಿ ಬಂತು? ಅಲ್ಲೆಲ್ಲ ಆ ಮಾತುಗಳಿಲ್ಲ ಅಲ್ವಾ? ಭಕ್ತಿ ಇಲ್ಲದೆ ಮಾಡಿದರೆ ಹೆಚ್ಚಿನ ಫಲವನ್ನು ಪಡೀಲಿಕ್ಕೆ ಸರ್ವಥಾ ಆಗೋದಿಲ್ಲ. ಅಲ್ಲದೆ ಇಂದ್ರ ತನ್ನ ತೀರ್ಮಾನವನ್ನು ಹೇಳ್ತಾ ಇದ್ದಾನೆ, ಹರಿವಾಸರ ಕರ್ತಾರೋ ವಿಷ್ಣು ಭಕ್ತಿ ಪರಾಯಣವು, ವಿಷ್ಣು ಭಕ್ತಿ ಪರಾಯಣರಾಗಿದ್ದೀರಿ, ಹರಿವಾಸರವನ್ನು ಮಾಡಿದ್ದೀರಿ, ಆದ್ದರಿಂದಾಗಿ ನೀವು ಇಂತಹ ದುರ್ಯೋನಿಯಿಂದ ಮುಕ್ತರಾಗಿದ್ದೀರಿ ಅಂತ ಇಂದ್ರನು ಕೂಡ ಸಂತೋಷ ಪಡ್ತಾನೆ. ಸಂತೋಷ ಪಟ್ಟದ್ದಷ್ಟೇ ಅಲ್ಲ, ಯಾರು ಹರಿಭಕ್ತಿರತರಾಗಿದ್ದಾರೆ, ನಮ್ಮ ಗುರುಗಳಾದ ವೈಷ್ಣವಾಗ್ರೇಸರರಾದ ರುದ್ರದೇವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ತಾರೆ, ಅಂಥವರನ್ನು ನಾವು ಕೂಡ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಇಂದ್ರ. ಅಂತಂದರೆ ಆ ರುದ್ರದೇವರ ವೈಷ್ಣವಾಗ್ರೇಸರತ್ವ, ಆ ಭಗವಂತನ ಸರ್ವೋತ್ತಮತ್ವದ ಚಿಂತನೆ ಇಂದ್ರದೇವರು ಹೇಗೆ ಮಾಡಿದ್ದಾರೆ ಅಂತ ಅನ್ನೋದು ನಮಗೆ ಅರ್ಥವಾಗ್ತದೆ. ಯಥಾಸುಖವಾಗಿ ನೀವು ಈ ಲೋಕದಲ್ಲಿ ವಿಹಾರ ಮಾಡಬಹುದು ಅಂತ ಇಂದ್ರ ಅನುಮತಿಯನ್ನು ಕೊಟ್ಟಿದ್ದಾನೆ. ಈ ಕಾರಣದಿಂದಾಗಿ ಹೇ ರಾಜ ಧರ್ಮರಾಜ, ಏಕಾದಶಿ ವ್ರತವನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಜಯಾವ್ರತವನ್ನು ಮಾಡೋದರಿಂದ ಬ್ರಹ್ಮಹತ್ಯಾದಿ ದೋಷಗಳು ಪರಿಹಾರ ಆಗ್ತವೆ ಅಂತ ಹೇಳ್ತಾರೆ. ಎಲ್ಲ ದಾನಗಳನ್ನು ಮಾಡಿದ ಪುಣ್ಯ ಜರಾ ಏಕಾದಶಿ ಮಾಡೋದರಿಂದ ಬರ್ತದೆ. ಪ್ರತಿಯೊಂದು ಏಕಾದಶಿಗೂ ಇದು ಪುಣ್ಯವೇ. ವಿಶೇಷವಾಗಿ ಎಲ್ಲ ಕಡೆಗೆ ವಿಶೇಷವಾಗಿ ಮತ್ತು ಜರಾ ಏಕಾದಶಿ ಮಾಡೋದರಿಂದ ಎಲ್ಲ ವಸ್ತುಗಳನ್ನು ದಾನ ಮಾಡಿದ ಪುಣ್ಯ ಬರ್ತದೆ, ಎಲ್ಲ ಯಜ್ಞಗಳನ್ನು ಮಾಡಿದ ಪುಣ್ಯ ಬರ್ತದೆ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಜರಾ ವ್ರತವನ್ನು ಮಾಡೋದರಿಂದ ಬರ್ತದೆ ಅಂತ ಹೇಳ್ತಾರೆ. ಏನು ಬೇಕು ಹೇಳಿ? ಕುಳಿತಲ್ಲಿಯೇನೇ ಅಷ್ಟೆಲ್ಲ ದಾನ ಮಾಡಿದ ಪುಣ್ಯ, ಅಷ್ಟೆಲ್ಲ ಯಜ್ಞಗಳನ್ನು ಮಾಡಿದ ಪುಣ್ಯ, ಅಷ್ಟೆಲ್ಲ ತೀರ್ಥ ಸ್ನಾನ ಮಾಡಿದ ಪುಣ್ಯ ಬರ್ತದೆ ಅಂತಾದರೆ ಜಯಾ ಏಕಾದಶಿಯನ್ನು ಬಿಟ್ಕೊಡ್ಬೇಕಾ ನಾವು? ಅದರ ಆಚರಣೆ ಮಾಡದೆ, ಉಪವಾಸ ಮಾಡದೆ, ದೇವರ ಸ್ಮರಣೆ ಮಾಡದೆ ಎಷ್ಟು ವಂಚಿತರಾಗ್ತೀವಲ್ಲ, ಎಷ್ಟು ಪುಣ್ಯದಿಂದ ವಂಚಿತರಾಗ್ತೀವಲ್ಲ ಏಕಾದಶಿ ಉಪವಾಸ ಮಾಡದೇ ಇದ್ದರೆ. ಆದ್ದರಿಂದ ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಏಕಾದಶಿ ಜಯಾ ಏಕಾದಶಿ ವ್ರತವನ್ನು ಮಾಡೋದರಿಂದ ಅಂತಃಕರಣ ಶುದ್ಧವಾಗ್ತದೆ. ವಿಶೇಷವಾಗಿ ಶ್ರವಣಾದಿಗಳನ್ನು ಮಾಡುವ ಸೌಭಾಗ್ಯ ಒದಗಿ ಬರ್ತದೆ. ಒಳ್ಳೆ ಗುರುಗಳಿಂದ, ಭಕ್ತರಾದ ಗುರುಗಳಿಂದ ಆ ಪರಮಾತ್ಮನ ತತ್ವವನ್ನು ತಿಳಿಯುವ ಅವಕಾಶ, ತಿಳಿಯುವ ಪರಮ ಸೌಭಾಗ್ಯ ನಮ್ಮದಾಗ್ತದೆ. ತನ್ಮೂಲಕವಾಗಿ ಭಕ್ತಿ ಬೆಳೆದು ಪರಮಾತ್ಮನ ಅತ್ಯರ್ಥ ಪ್ರಸಾದದಿಂದ ಮೋಕ್ಷವನ್ನು ಪಡೆಯುವ ಸಮರ್ಥರಾಗ್ತೇವೆ. ಆದ್ದರಿಂದ ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪಠನಾತ್ ಶ್ರವಣಾದ್ ರಾಜನ್ ಅಗ್ನಿಷ್ಟೋಮ ಫಲಂ ಲಭೇತ್. ಈ ಏಕಾದಶಿ ವ್ರತದ ಜಯಾ ಏಕಾದಶಿ ವ್ರತದ ಮಾಘ ಶುಕ್ಲ ಏಕಾದಶಿ ವ್ರತದ ಮಹಿಮೆಯನ್ನು ಪಠನೆ ಮಾಡೋದರಿಂದ, ಅದನ್ನು ಹೇಳೋದರಿಂದ, ಅದನ್ನು ಕೇಳೋದರಿಂದ ಅಗ್ನಿಷ್ಟೋಮಾದಿ ಯಜ್ಞಗಳ ಫಲ ಮನುಷ್ಯ ಪಡಿತಾನೆ ಅಂತ ಅತ್ಯದ್ಭುತವಾದ ರೀತಿಯಲ್ಲಿ ಏಕಾದಶಿಯ ಮಹಿಮೆಯನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೆ ಮಾಘ ಶುಕ್ಲ ಜರಾ ಏಕಾದಶಿ ವ್ರತ ಮಾಹಾತ್ಮ್ಯಂ ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾಧಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ ಹರಿ ಓಂ ಹರಿ ಓಂ ಹರಿ ಓಂ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.